ಬೆಳಗಾವಿ ಉತ್ತರ ವಲಯದಲ್ಲಿ ಸಂಚಾರ ಸಮಸ್ಯೆಯ ನಿವಾರಣೆ ಮಾಡಲು ಪೊಲೀಸ್ ಸಿಬ್ಬಂದಿಗಳು ಶ್ರಮಿಸುತ್ತಿದ್ದಾರೆ. ಅಪಘಾತದ ಸಂಖ್ಯೆಗಳು ಕಳೆದ 3 ತಿಂಗಳಿನಿಂದ ಕಡಿಮೆಯಾಗಿದೆ ಎಂದು ಟ್ರಾಫಿಕ್ ಎಡಿಜಿಪಿ ಅಲೋಕ್ ಕುಮಾರ್ ಹೇಳಿದರು. ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಇವರೆಲ್ಲ ಸೇರಿ ಬಹಳ ಹೊಸ ಇದು ವಿಧಾನಗಳು ಇಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ಈಗಲೇ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 15-20% ಇಳಿಮುಖ ಆಗಿದೆ. ಸಾವಿನ ಸಂಖ್ಯೆ ಏನಿದೆ ನಾವು 2023ನೇ ಇಸ್ವಿಗೆ ನಾವು ಹೋಲಿಸಿದರೆ ಅದು ಕಮ್ಮಿ ಆಗಿದೆ. ಆದರೆ ನಾವು ಇನ್ನೂ ಇದು ಕಮ್ಮಿ ಆಗಬೇಕು. ಯಾಕೆಂದರೆ 840 ಜನ ಇಷ್ಟು ಪ್ರಮಾಣದಲ್ಲಿ ಜನ ಸಾಯ್ತಾ ಇದ್ದಾರೆ. ಅದು ತುಂಬ ಜಾಸ್ತಿ ಸಂಖ್ಯೆ. ರಾಜ್ಯದಲ್ಲಿ ಆ್ಯಕ್ಚುಲಿ ಸೆಕೆಂಡ್ ನಂಬರ್ಗೆ ಲಾಸ್ಟ್ ಇಯರ್ದು ಬಂದುಬಿಟ್ಟಿದೆ. ಬೆಳಗಾವಿ ಜಿಲ್ಲೆ ಏನಿದೆ ಅಪಘಾತದ ಸಂಖ್ಯೆ ಮತ್ತು ಅಪಘಾತದಲ್ಲಿ ಸಾವು ಏನಾಗಿದೆ ಆ ಸಂಖ್ಯೆ ಅದು ನಂಬರ್ 2ಗೆ ಬಂದಿದೆ. ಅದಕ್ಕೆ ಕಳೆದ 3 ತಿಂಗಳಲ್ಲಿ ಅದು ಸ್ವಲ್ಪ ಕಂಟ್ರೋಲ್ಗೆ ಇದು ಬರ್ತಾ ಇದೆ. ಮತ್ತು ವಿಶೇಷವಾಗಿ ಅವರು 4-5 ರೋಡ್ ಬಗ್ಗೆ ಅದು ಚರ್ಚೆ ಇದು ಆಗಿದೆ. DC ಅವರು ಕೂಡ ಇದ್ದರು. ಸೊ ಆ ರೋಡ್ಗೆ ಅವರು ಫೋಕಸ್ ಮಾಡ್ತಾರೆ. ಈಗ ಬಾಚಿ ಇದು ರಾಯಚೂರು ರೋಡ್ ಆಗಲಿ, ಆನಂತರ ಇದು ಕೆಲವು ಯರಗಟ್ಟಿ ರೋಡ್ ಅದು ಆ ರೋಡ್ ಇದೆ, ಮತ್ತು ಇದು ನಿಪ್ಪಾಣಿ ಮುಧೋಳ್ ರೋಡ್ ಏನಿದೆ ಆ ರೋಡ್ ಅಲ್ಲಿ ಬಹಳ ಅಪಘಾತಗಳು ಆಗ್ತಾ ಇವೆ. ಸೊ ಕೆಲವು ರೋಡ್ನಲ್ಲಿ ಈಗಾಗಲೇ ಅವರು ಕಂಟ್ರೋಲ್ಗೆ ಇದು ತಂದಿದ್ದಾರೆ. ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ನಾವು ನೋಡಿದರೆ 70-80% ಜನ ಇದು ಸಾವು ಆಗ್ತಾ ಇದೆ. ಅವರು ಮೋಟರ್ ಸೈಕಲ್ ಮೇಲೆ ಪ್ರಯಾಣ ಮಾಡ್ತಾ ಇದ್ದಾರೆ. ಇದು ಬಹಳ ಆಘಾತಕಾರಿ ವಿಷಯ ಇದೆ. ಮತ್ತು ಯಾರು ಮೋಟರ್ ಸೈಕಲ್ ನಡೆಸೋರು ಇದ್ದಾರೆ ಅಥವಾ ಪ್ರಯಾಣ ಮಾಡೋರು ಇದ್ದಾರೆ, ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಅವರು ತಗೊಳ್ಬೇಕಾಗತ್ತೆ. ಸೊ ನಾವು ಹೇಳಿದ್ವಿ ಈಗ ಅಟ್ಲೀಸ್ಟ್ ಇದು ನ್ಯಾಷನಲ್ ಹೈವೇ ಮತ್ತು ಸ್ಟೇಟ್ ಹೈವೇಲೇನು ಜನ ಹೋಗ್ತಾರೆ, ಅಲ್ಲಿ ಅವ್ರಿಗೆ ತಿಳುವಳಿಕೆ ನೀಡಬೇಕು. ಅವ್ರಿಗೂ ಸ್ವಲ್ಪ ಇದೆ, ಹೆಲ್ಮೆಟ್ ಹಾಕೋದು ಒಂದು, ಮತ್ತು ಸುರಕ್ಷಿತವಾಗಿ ಅವರು ಡ್ರೈವ್ ಮಾಡಬೇಕು ಅದು ಕೂಡ ಇದೆ. ಹೆಲ್ಮೆಟ್ ಹಾಕೋದು ಮಾತ್ರ ಸಾಲೋದಿಲ್ಲ. ಯಾಕೆಂದರೆ ಬಹಳಷ್ಟು ಜನಕ್ಕೆ ಡ್ರೈವಿಂಗ್ ಸರಿಯಾಗಿ ಬರೋದಿಲ್ಲ. ಲೈಸೆನ್ಸ್ ಇರೋದಿಲ್ಲ, ಆದರೆ ಡ್ರೈವಿಂಗ್ ಸರಿಯಾಗಿ ಅವ್ರು ಬರೋದಿಲ್ಲ ಅವರಿಗೆ. ಅದು ಒಂದು ಆ ಕಾರಣಕ್ಕಾಗಿ ಈ ಬಹಳಷ್ಟು ಅಪಘಾತಗಳು ಆಗ್ತಾ ಇದೆ. ಸೆಲ್ಫ್ ಆಕ್ಸಿಡೆಂಟ್ ಆಗ್ತಾ ಇದೆ. ಇದು ಮಳೆಗಾಲದಲ್ಲಿ ಎಸ್ಕಿಡ್ ಆಗಿ ಜನ ಸಾಯ್ತಾ ಇದ್ದಾರೆ. ಇದು ಈಗ ಲಾಸ್ಟ್ 10 ದಿವಸದಲ್ಲಿ ಸಿಕ್ಕಾಪಟ್ಟ ಜನ ಸತ್ತಿದ್ದಾರೆ ಇಲ್ಲಿ ಎಸ್ಕಿಡ್ ಆಗಿ ಇದು ಮಾಡಿಕೊಂಡು. ಇದೆಲ್ಲ ವಿಷಯ ಬಗ್ಗೆ ಕ್ರಮ ಜರುಗಿಸಬೇಕು. ಮತ್ತು ನಗರದಲ್ಲಿ ನಾವು ಈ ಡ್ರಂಕ್ ಆ್ಯಂಡ್ ಡ್ರೈವ್ ಅದರ ಬಗ್ಗೆ ಸ್ವಲ್ಪ ವಿಶೇಷ ಒತ್ತು ಕೊಡಬೇಕು. ಯಾಕಂದರೆ ಅಲ್ಲಿ ಅಪಘಾತ ಆಗೋದು ಮತ್ತು ಬೇರೆ ಬೇರೆ ಸಮಸ್ಯೆ, ಲಾ ಆ್ಯಂಡ್ ಆರ್ಡರ್ ಆಗಲಿ, ಕ್ರೈಮ್ ರಿಲೇಟೆಡ್ ಅದು ಕೂಡ ಆಗುತ್ತೆ. ಸೊ ಡ್ರಂಕ್ ಆ್ಯಂಡ್ ಡ್ರೈವ್ ಮೇಲೆ ನಾವು ಹೇಳಿದ್ದೀವಿ ಅವರಿಗೆ ಒತ್ತು ನಾವು ಕೊಡಲಿಕ್ಕೆ. ಆನಂತರ ನಾವು ಈಗ DC ಅವರು ಇದ್ದರು ಮೀಟಿಂಗ್ನಲ್ಲಿ. ಸೊ ನಾವು ಇಲ್ಲಿ ಮೀಟರ್ ಅಳವಡಿಸ್ಕೊಂಡಿಲ್ಲ ಆಟೋಗಳಲ್ಲಿ. ಸೊ ಸಾಮಾನ್ಯ ಜನರಿಗೆ ಮೀಟರಿಂದ ಬಹಳಷ್ಟು ಸಮಸ್ಯೆ ಆಗೋದು, ಎಕ್ಸೆಸ್ ಚಾರ್ಜ್ ಮಾಡೋದು, ಇದು ಎಲ್ಲ ಬಹಳಷ್ಟು ದೂರುಗಳು ಬರ್ತಾ ಇರುತ್ತೆ. ಸೊ ನಾವು DC ಅವರಿಗೆ ನಾವು ಅದು ರಿಕ್ವೆಸ್ಟ್ ಮಾಡಿದ್ದೀವಿ ಕಿ ಅವರು SP ಇದು ಕಮಿಷನರ್ ಜೊತೆಗೆ ಮತ್ತು ಎಲ್ಲರ ಜೊತೆಗೆ ಇದು ಮಾಡಿಕೊಂಡು ಈ ಎಲ್ಲ ಆಟೋಗಳಲ್ಲಿ ಮೀಟರ್ದು ವ್ಯವಸ್ಥೆ ಅದು ಅಳವಡಿಸ್ಕೊಳ್ಳೋಕ್ಕೆ ಅದು ವ್ಯವಸ್ಥೆ ಅದು ಮಾಡಬೇಕು. ಅದು ಬಹಳ ಟೈಮಿಂದ ಪೆಂಡಿಂಗ್ ಇದೆ. ನಿನ್ನೆ ನಾವು ಹುಬ್ಳಿ ಧಾರವಾಡ ಕೂಡ ನಾವು ಹೇಳಿದ್ದೀವಿ, ಮತ್ತು ಇಲ್ಲಿ ಕೂಡ. ಯಾಕಂದರೆ ಇದು ಇಲ್ಲ, ಈ ಪೊಲೀಸ್ ಕಮಿಷನರೇಟಿಗೆ ಆಗಿದೆ, ಈ ಹಳೆ ವ್ಯವಸ್ಥೆ ಇಲ್ಲ. ಒಂದು ಪೊಲೀಸ್ ಕಮಿಷನರೇಟ್ ಎಲ್ಲ ಆಗಿದ ನಂತರ ಸಾರ್ವಜನಿಕರಿಗೆ ಕೂಡ ಒಂದು ಅನಿಸ್ಬೇಕು ಏನಾದರೂ ಬದಲಾವಣೆ ಆಗಿದೆ, ಸುಧಾರಣೆ ಆಗಿದೆ, ಅನುಕೂಲತೆ ಅವರಿಗೆ ಆಗಿದೆ. ಸೊ ಇದು ಬಹಳಷ್ಟು ನಮ್ಮ ಪ್ರಕಾರ ಲೋವರ್ ಸ್ಟ್ರಾಟ್ ಆಫ್ ಸೊಸೈಟಿ ಆಗಲಿ, ಲೋವರ್ ಮಿಡಿಲ್ ಕ್ಲಾಸ್ ಜನರಿಗೆ ಆಗಲಿ, ಯಾರಿಗೆ 4 ವೀಲರ್ಸ್ ಇಲ್ಲ ಅವರು ಎಲ್ಲ ಮಕ್ಕಳು ಜೊತೆಗೆ ಇದರ ಜೊತೆಗೆ ಪ್ರಯಾಣ ಮಾಡ್ತಾರೆ, ಮತ್ತು ಆಟೋನಿಂದನೇ ಅವ್ರು ಪ್ರಯಾಣ ಮಾಡಬೇಕಾಗುತ್ತೆ. ಸೊ ನಾವು ಇದರ ಬಗ್ಗೆ ಕೂಡ ನಾವು ಹೇಳಿದ್ದೀವಿ. ಸೊ ಈಗ ಇದು ಸತತವಾಗಿ ಎಲ್ಲ ಕೆಲಸಗಳು ನಾವು ನಡೆಸಬೇಕಾಗತ್ತೆ. ಓವರ್ ಸ್ಪೀಡಿಂಗ್ ಕೂಡ ಇದೆ. ಇದು ಹೈವೇಸ್ ಮೇಲೆ ಓವರ್ ಸ್ಪೀಡಿಂಗ್ ಇಲ್ಲ, ಬೆಳಗಾಂ ಹೈವೇಲ ಇದೆ. ಇಲ್ಲಿ ಲೇನ್ ಡಿಸಿಪ್ಲಿನ್ದು ಆಲ್ರೆಡಿ ಕ್ಯಾಮ್ರಾ ಇಲ್ಲಿ ಇದೆ. ಈ ನಾವು ಅಳವಡಿಸ್ಕೊಂಡಿದ್ದೀವಿ. ಧಾರವಾಡ ಜಿಲ್ಲೆ ಆಗಲಿ, ಬೆಳಗಾಂ ಜಿಲ್ಲೆ ಆಗಲಿ, ಬೆಳಗಾಂ ನಗರ ಆಗಲಿ, ಆ ಹೈವೇ ಪೋರ್ಷನ್ ಮೇಲೆ ಲೇನ್ ಡಿಸಿಪ್ಲಿನ್. ಆದರೆ ಜನರಿಗೆ ಗೊತ್ತಿಲ್ಲ, ಇನ್ನೂ ಲೇನ್ ಡಿಸಿಪ್ಲಿನ್ ಅವರು ವೈಲೇಟ್ ಮಾಡ್ಕೊಂಡು ಅವರು ಹೋಗ್ತಾ ಇದ್ದಾರೆ. ಸೊ ಅದು ನಾವು ನೋಡಬೇಕಾಗತ್ತೆ. ಮತ್ತು ಬೇರೆ ಓವರ್ ಸ್ಪೀಡಿಂಗ್ ಏನು ಮಾಡ್ತಾರೆ 10 ಮುಂದೆ, ಈಗ ಯಮಕನಮರಡಿ ಮುಂದೆ, ಅದು ನಿಪ್ಪಾಣಿ ಕಡೆ, ಅದು ಆ ಕಡೆ ಆಗಲಿ, ಅಥವಾ ಈ ಕಡೆ ಕಿತ್ತೂರು ಕಡೆ, ಇದು ಹಿರೇಬಾಗೇವಾಡಿಯಿಂದ ಕಿತ್ತೂರು ಕಡೆ ಏನು ಪ್ರಯಾಣ ಮಾಡ್ತಾರೆ, ಅಲ್ಲಿ ಸ್ವಲ್ಪ ನಮ್ಮ ಪ್ರಕಾರ ಅದರ ಬಗ್ಗೆ ಅವರು ಸಾರ್ವಜನಿಕರು ಎಚ್ಚರಿಕೆ ವಹಿಸ್ಕೊಳ್ಬೇಕು. ಮತ್ತು ನಮ್ಮ ಅಧಿಕಾರಿಗಳಿಗೆ ನಾವು ಹೇಳಿದ್ವಿ ಯಾರು ಬಹಳ ಓವರ್ ಸ್ಪೀಡಿಂಗ್ ಮಾಡಿಕೊಂಡು ಹೋಗ್ತಾರೆ ಸ್ವಲ್ಪ ನಾವು ನೋಡಬೇಕು. ಯಾಕಂದರೆ ಬಹಳಷ್ಟು ಕೇಸ್ನಲ್ಲಿ ಓವರ್ ಸ್ಪೀಡಿಂಗ್ ಸಲುವಾಗಿ ಸಾವು ಆಗ್ತಾ ಇದೆ. ಸೊ ನಮ್ಮೆಲ್ಲರದು ಇದಕ್ಕೆ ಈ ತಂಡದ್ದು ಏನಿದೆ, ಅದು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ದು ಈ ಅಪಘಾತದ ಸಂಖ್ಯೆ ಮತ್ತು ಇದು ಸಾವಿನ ಸಂಖ್ಯೆ ಕಮ್ಮಿ ಆಗಬೇಕು. ಮತ್ತು ನಗರ ಪ್ರದೇಶಗಳಲ್ಲಿ ಅಲ್ಲಿ ಒಂದು ಸುಗಮ ಸಂಚಾರ ಏನಿದೆ ಅದು ಸ್ವಲ್ಪ ವ್ಯವಸ್ಥೆ ಆಗಬೇಕು. ಸೊ ಆ ನಿಟ್ಟಿನಲ್ಲಿ ನಾವು ಕೆಲವು ಸಲಹೆ ಸೂಚನೆ ನಾವು ಈಗ ನೀಡಿದ್ದೀವಿ.
ಈಗ 20ನೇ ತಾರೀಕು ನಂತರ ವಿಶೇಷವಾಗಿ, ಯಾಕಂದರೆ 20 ದಿವಸ ಅವರು ಈಗ ಗಣೇಶ ಇದು ಆಚರಣೆ ಆಗೋದಾದ ಸಲುವಾಗಿ ಅವರು ಬ್ಯುಸಿ ಇರ್ತಾರೆ. ಸೊ ಆ ನಂತರ ಸ್ವಲ್ಪ ಇನ್ನೂ ಇದು ಏನು ಅವರು ಕಾರ್ಯಾಚರಣೆ ಇದರ ಬಗ್ಗೆ ಮಾಡ್ತಾ ಇದ್ದಾರೆ, ಅದಕ್ಕೆ ಅವರು ಒತ್ತು ಕೊಡಬೇಕು. ಬೆಳಗಾವಿ ನಗರದಲ್ಲಿ ಆಟೋಮೀಟರ್ ಅಳವಡಿಕೆ ಮಾಡುವ ಕುರಿತು ಸಾರ್ವಜನಿಕರ ಬಹುವರ್ಷಗಳ ಬೇಡಿಕೆ ಇದೆ. ಅದನ್ನು ಕಾಲಮಿತಿಯಲ್ಲಿ ಅನುಷ್ಠಾನಕ್ಕೆ ತರಲಾಗುವುದು ಎಂದರು. ಪೊಲೀಸ್ ಸಿಬ್ಬಂದಿಗಳು ಕಡ್ಡಾಯವಾಗಿ ಹೆಲ್ಮೆಟ್ ಹಾಕಿ ಬೈಕ್ ಚಲಾಯಿಸಬೇಕು. ಅಲ್ಲದೆ ಸಾರ್ವಜನಿಕರು ಸಹ ಹೆಲ್ಮೆಟ್ ಕಡ್ಡಾಯವಾಗಿ ಹಾಕಿಕೊಳ್ಳಬೇಕು ಎಂದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ.